ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಸುರಪುರದಲ್ಲಿ ನಾಮಪತ್ರ ಸಲ್ಲಿಕೆಗೆ ಹರಿದು ಬಂದ ಜನಸಾಗರ. ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದ ದರ್ಶನಾಪುರ. ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೇ 7ರಂದು ನಡೆಯಲಿರುವ ವಿಧಾನಸಭಾ ಉಪಚುನಾವಣೆಯ ಪ್ರಯುಕ್ತವಾಗಿ ಇಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸುರಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ದಿವಂಗತ ಡಾ ರಾಜಾ ವೆಂಕಟಪ್ಪ ನಾಯಕ್ ಅವರ ಜ್ಯೇಷ್ಠ ಸುಪುತ್ರ ರಾಜಾ ವೇಣುಗೋಪಾಲ್ ನಾಯಕ್ ಅವರ ನಾಮ ನಿರ್ದೇಶನ ಕಾರ್ಯಕ್ರಮಕ್ಕೆ ಸುರಪುರ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಸಾವಿರಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಆಗಮಿಸಿದರು. ನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ ವಸಂತ ಮಹಲ್ನಿಂದ ತೆರೆದ ವಾಹನದಲ್ಲಿ ಪ್ರಾರಂಭಗೊಂಡ ಮೆರವಣಿಗೆ ಗಾಂಧಿ ವೃತ್ತದ ಮೂಲಕ ತಹಶೀಲ್ ಕಾರ್ಯಾಲಯದವರೆಗೆ ಬೃಹತ್ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರವನ್ನು ಸಲ್ಲಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಶಹಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶರಣಬಸಪ್ಪಗೌಡ ದರ್ಶನಾಪುರ ಅವರು ಮಾತನಾಡುತ್ತಾ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ವರದಿಗಾರರು ಮೌನೇಶ್ ಆರ್ ಭೋವಿ. ಈ ಸುರಪುರದಿಂದ ಓಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರ ನಾಯಕರು ಈಸಿಯಾಗಿ ಈ ಭಾಗದಲ್ಲಿ 5 ವರ್ಷ ನಾವು ನೋಡಿದ್ವಿ. ಎಂಪಿಯಾಗಿ ಈ ಭಾಗದಲ್ಲಿ ಸುದ್ದಿ ಕೂಡ ಸಿಗಲಿಲ್ಲ. ಬರಗಾಲ ಬಂದಂತ ಕಾಣಲಾಗಿದಲ್ಲ. ಲೋಕಸಭಾ ಸದಸ್ಯರು ಬಿಜೆಪಿ ಕರ್ನಾಟಕದಿಂದ ಇವತ್ತು 27 ಲೋಕಸಭಾ ಸದಸ್ಯರ ತಮ್ಮ ಲೋಕಸಭೆಯಲ್ಲಿ ಕೊಡತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಸಿಗಲಿ 7ನೇ ತಾರೀಕುವರೆಗೆ ತಾವೆಲ್ಲರೂ ಕೂಡ ಪ್ರತಿಯೊಂದು ಬೂತಿನಲ್ಲಿ ನೀವೇ ವೇಣುಗೋಪಾಲ್ ನಾಯಕರಾಗಿ, ನೀವೇ ಕುಮಾರ್ ನಾಯಕರಾಗಿ ನೀವು ಮತ ಹಾಕ್ತಕ್ಕಂಥ ಕೆಲಸ ಮಾಡಿದರೆ ಜಯ ನಮಗೆ ಕಟ್ಟಿಟ್ಟ ಬುದ್ಧಿ